ಎಷ್ಟೊಂದು ಕ್ಲೀನ್ ಆಗಿರೋ ನದಿಯಲ್ಲಿ ಇವಾಗ ಸ್ನಾನ ಮಾಡಕ್ ಬಂದಿದ್ದೀರಿ. ಮಂತ್ರಾಲಯ ಎಷ್ಟು ಕ್ಲೀನ್ ಆಗಿದೆ ಗೈಸ್. ಪಂಚಾಯತ್ ಉಟ್ಕೋರ ಅಂಡರ್ವೇರ್ ಹಾಕಿಲ್ಲ ಅಂದ್ರೆ ಏನು ಕಾಣಿಸಲ್ಲ. ಏನು ಗಲೀಜ್ ಐತಾ ನದಿಲಿ. ಎಷ್ಟು ಜನ ತಿಕ್ಕ ತೊಳ್ದವ್ರೇನೋ ಈ ನದಿಯಾಗ. ಇವಾಗ ನಾವು ಸ್ನಾನ ಮಾಡಬೇಕು. ಲೆಟ್ಸ್ ಗೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ಚೆನ್ನಾಗಿರ್ಬೇಕೆ ಕೇಳಿ. ನೀವು ನೋಡೋದು ನನ್ನ ಬ್ಲಾಗ್ ಅಲ್ವಾ ಗೈಸ್. ಹಂಗೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ಕೂಡ ಚೆನ್ನಾಗಿರ್ತೀನಿ. ಅಣ್ಣ 2 ಲೀಟ್ರ್ ಹಾಲು 2 ಲೀಟ್ರ್ ಮೊಸರು ಗೈಸ್. ಈ ಥರ ಫೇಮಸ್ ಆಗಿರೋ ಪ್ಲೇಸ್ಗಳು ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಏನೇ ಐಟಮ್ ತೊಗೊಂಡ್ರು ಫುಲ್ ಎಕ್ಸ್ಪೆನ್ಸಿವ್. ಅರ್ಧ ಲೀಟ್ರ್ ಮೊಸರು 60 ರೂಪಾಯಿ ಅಂತ. ನಮ್ಮ ಸೈಡೆಲ್ಲ 35 ರೂಪಾಯಿ, 25 ರೂಪಾಯಿ ಲಾಭ ಗೈಸ್. ನಮ್ಮ ಫ್ರೆಂಡ್ ಏನು ಹೇಳ್ಬಿಟ್ಟು ಕರ್ಕೊಂಬಂದು ಅಂದರೆ, ಈ ಮಗ ನೀನು ಆರಾಮಾಗಿ ಕುತ್ಕೊಂಡಿರೋ ಮಗ, ನಾನೇ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೋಳಿ ಮಗನ ನೋಡ್ರಿ ಆರಾಮಾಗಿ ನಿಂತ್ಕೊಂಡು ಆರ್ಡ್ರಿಗೆ ಮಾಡ್ಕೊಂಡು ಅವನೇ ನಮ್ಮ ಕೈಲಿ ಕೆಲಸ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಬರ್ತೀರಿ ನದಿ ಕೊಡ. ನಾವು ಚೆನ್ನಾಗಿಲ್ಲ ಅದಕ್ಕೆ ಸ್ನಾನ ಮಾಡ್ಕೊಂಬರ್ತೀವಿ. ನಾವು ಚೆನ್ನಾಗಿಲ್ಲ ಅದಕ್ಕೆ ನೀನು ಚೆನ್ನಾಗಿದ್ಯಾ ಇವಾಗಲೇ ಇಷ್ಟು ಚೆನ್ನಾಗಿ ಅವನೇ ಸ್ನಾನ ಮಾಡಿದ್ರೆ ಇನ್ನೇನಾ. ಇನ್ನೂ ಅಲ್ಲರಿಗೂ ಇಲ್ಲ ಏನಿಲ್ಲ, ಏನೋ ಸ್ವೀಟ್ಸ್ ಟೇಸ್ಟ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ತಿಂತಾ ಇದ್ದೀನಿ. ಏನೋ ನಗಿತೀರ, ನಿಮ್ಗೂ ಬೇಕೇನೋ ಎತ್ಕೊಳ. ಎತ್ಕೊಂಬಗ ಇರಲಿ, ಟೇಸ್ಟ್ ಮಾಡಿ. ನಾನು ತಿಂತೀನಿ ಇವಾಗ. ರೈಸ್ ಕೇಸರಿ ಬಾಲ್ ಅಂತೂ ಮಸ್ತ್ ಐತೆ, ಟೇಸ್ಟ್ ಮಾತ್ರ ಅಲ್ಲರಿಗೂ ಇಲ್ಲಲ್ಲ. ಅದಕ್ಕೆ ನಿಮ್ಮ ಅಣ್ಣ ಬಂದರೆ ಸಾಯ್ಸಾಕ್ತಾನೆ, ಹೇಳೋದು ಕೇಳು. ಆರಾಮಾಗಿ ನಾವು ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಬರೋಣ. ಚಿಕ್ಕ ಮಾಡೋರು. ಹಾಂ ಸರಿ ರೈಸ್. ಎಲ್ಲ ಐಟಮು ಲೋಡಿಂಗು ಅನ್ಲೋಡಿಂಗ್ ಆಯಿತು. ಇವಾಗ ನದಿಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹೊರಗಡೆ ಹೋಗ್ತಿರೋ ಇಲ್ಲ ಗೊತ್ತಿಲ್ಲ. ಕಾರಣ ಏನಂದ್ರೆ ಇವ್ರ ಅಣ್ಣ ಅವ್ರನ ನೀನು ಎಂದಕ್ಕೆ ಬರ್ತೀಯ ಮಗ ಇಲ್ಲೇ ನಾವು ಅಡ್ಬೇರ್ ಕೂಡ ಎತ್ಕೊಂಡಿಲ್ಲ. ನೀನು ಎಲ್ಲ ನಾಟ್ಕೊಂಡು ಆಡ್ಬಿಟ್ಟು ಇಲ್ಲಿ ಬಂದು ಕೊಡು ಅಂತ ಎಲ್ಲಿ ಕೊಡೋಕ್ಕಾಗುತ್ತೆ? ಇಲ್ಲ ನಾನು ಎತ್ಕೊಂಡಿಲ್ಲ. ಪಂಚಾಯತ್ ಉಟ್ಕೋರ ಅಂಡರ್ವೇರ್ ಹಾಕಿಲ್ಲ ಅಂದ್ರೆ ಏನು ಕಾಣಿಸಲ್ಲ. ನೀನು ಬಂದು ಲೋಡಾಯ್ತು ತಲೆ ಮಾಡ. ನಾನು ಅವಾಗ ನಿಮ್ಮ ಮನೆಗೆ ಹೇಳಿದ್ದೀನಿ, ನೀನು ಕಪ್ಪೆ ಎತ್ಕೊಂಡ್ಬಿಟ್ಟು ನೀನು ಅಲ್ಲಿ ಬರೋಣ ಅಂತ ಹೇಳ್ತೀನಿ. ಮಲ್ಕೋಗಿ ನೀನು ಬರ್ತೀನಿ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ನಡಿಯೋ. ನೀನು ತಗೊಂಡ್ರೆ ಬಾ, ತಗೋಬಾ. ಅಲ್ಲೇ 250 ಅಷ್ಟೇ. ಕಾಸು ಕೊಡ. ಹಾಂ ಆಯಿತು, ಫೋನ್ಪೇ ಮಾಡ್ತಾನಂತ ಬಾ ಮಚ್ಚ. ಎಷ್ಟೊಂದು ಕ್ಲೀನ್ ಆಗಿರೋ ನದಿಯಲ್ಲಿ ಇವಾಗ ಸ್ನಾನ ಮಾಡಕ್ಕೆ ಬಂದಿದ್ದೀರಿ. ಮಂತ್ರಾಲಯ ಎಷ್ಟು ಕ್ಲೀನ್ ಆಗಿದೆ ಗೈಸ್, ಸೈಕ್. ನಾನಂತೂ ಇಷ್ಟೊಂದು ಕ್ಲೀನ್ ನಾನು ಎಲ್ಲೂ ನೋಡಿಲ್ಲ. ಮತ್ತು ನೀನು ಎಲ್ಲರೂ ನೋಡಿದ್ಯಾ? ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಮಚ್ಚ. ಆಂಧ್ರ ಲೈಟ್ ಹೌಸ್ ನೋಡಿ, ಅಲ್ಲೋಗಿ ವ್ಯೂ ತೋರ್ಸೋಣ ಅಂದ್ಕೊಂಡೆ. ನಮ್ಮ ಕೈಯಲ್ಲಿ ಕರ್ಕೊಳೋ ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೀರಿ, ಅದಕ್ಕೆ ಹೋಗ್ತಾ ಇಲ್ಲ. ಇಡೀ ಮಚ್ಚ ಆ ಕಡೆ ಏನು ಇವಾಗ ನಿಮ್ಮ ಲೈಟ್ ಹೌಸ್ ನಿಮ್ಮ ಬೈಲ್ಬೇಕಂತ ಹೇಳು. ಗಾಯ್ಸ್ ಇಲ್ಲಿ ಒಂದಿಷ್ಟು ಕ್ಲೀನ್ನೆಸ್ ಇಲ್ಲ. ಬಾತ್ರೂಮ್ಕ ಹೋಗ್ಬೇಕಂದ್ರೂ ಒಂದು 100 ಜನ ಇರ್ತಾರೆ ಲೈನು. ಇದೆಲ್ಲ ಬಯಲು ಶೌಚಾಲಯ. ಅದು ಆ ಸೈಡ್ ಯಾವುದು? ಪಾಕಿಸ್ತಾನ ಅಲ್ಲ, ಇಂಡಿಯಾ. ಈ ಕಡೆ ಆಂಧ್ರ ಪ್ರದೇಶ್. ಏನು ಲೂಜ ಏನ ನೀನು? ಇಂಡಿಯಾದಲ್ಲೇ ಆಂಧ್ರ ಪ್ರದೇಶ್ ಇರೋದು. ನನಗೂ ಗೊತ್ತು. ಇವರು ಆಂಧ್ರದವರು ಸಪ್ರೇಟ್ ಮಾಡ್ತಾರೆ, ಅವ್ರೊಂಥರ ನಾವೊಂಥರ. ನೀವೊಂಥರ. ನಿಮ್ಗೇನೋ ಸ್ಪೆಷಲ್ ಆಗಿರ್ತೈತಾ? ಏನು ಗಲೀಜ್ ಐತಾ ನದಿಲಿ. ಎಷ್ಟು ಜನ ತಿಕ್ಕ ತೊಳ್ದವ್ರೇನೋ ಈ ನದಿಯಾಗ. ಇವಾಗ ನಾವು ಸ್ನಾನ ಮಾಡಬೇಕು. ಇವಾಗ ರಿಸ್ಕ್ ತಗೊಂಡು ಫೈನಲಿ ಸ್ನಾನ ಮಾಡೋಕ್ಕಂತೂ ಹೋಗ್ತಾ ಇದ್ದೀವಿ ನದಿಯಲ್ಲಿ. ಎರಡನೇ ಆಪ್ಷನ್ ಇಲ್ಲ ನಮ್ಮ ಹತ್ರ. ರೂಮ್ಸಲ್ಲಿ ಹೋಗಿ ಸ್ನಾನ ಮಾಡ್ಬೋದು, ಕಾಸು ಕೊಡಬೇಕು. ನಮ್ಮ ಹತ್ರ 1 ರೂಪಾಯಿ ಗತಿ ಇಲ್ಲ. ಹೋದ್ರೆ ಇವಾಗ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು. ಏನಂತೀಯ ಮಚ್ಚ? ಹೌದು ಮಚ್ಚ. ಲೈಫ್ ಇಸ್ ಬ್ಯೂಟಿಫುಲ್ ಬಟ್ ಐ ಡೋಂಟ್ ಲೈಕ್ ಇಟ್ ಲೈಫ್. ಏನು ಇಂಗ್ಲೀಷ್ ಮಾತಾಡ್ತೀಯ? ನಿಂಕಾದ್ರೂ ಅರ್ಥ ಆಗ್ತೈತಾ? ಅರ್ಧಂಬರ್ಧ ಈ ಜೋಡಿಯಾಗ ಬರಂಗಿದ್ರೆ ಇಳಿಯಕ್ಕೆ ಹೋಗ್ಬೇಡ, ಸತ್ತೋತ್ಯ. ಇದ್ರೂ ವೇಸ್ಟು, ಹಂಗಾರೆ ಸತ್ತೋಗತ್ತ. ಹಂಗಾರೆ ಒಳಗಡೆ ಯಾರಾದ್ರೂ ಒಬ್ರು ಸತ್ತೋಗ್ಬೇಕು, ಒಬ್ಬರಾದ್ರೂ ಬದುಕಿರ್ಬೇಕಲ್ಲ. ನಿಂಕೆ ನಿಮ್ಮ ಅಣ್ಣವನಪ್ಪ ನಿಮ್ಮ ಮನೆಗ. ನಮ್ಮ ಮನೆಗೆ ನಾನು ಒಬ್ಬನೇ ಗಂಡು ಮಗು. ನಿಂಗೆ ಇಷ್ಟ ಬಂದಂಗೆ ಹೊಡಿ. ನೀನು ಇಷ್ಟ ಹೆಂಗಾರು ಹೊಡಿ. ತರ್ಲಾಗ ಹೊಡಿ. ತರ್ಲ ಯಾರು ಬರ್ತಿದ್ದ ಹೇಳು? ಹಾಂ, ನ್ಯೂಟನ್ ಹೆಂಗೆ ಹೊಡಿತಾನೆ ನೀಜು? ಏನು ಮಾಡ್ತೀಯಾ? ಇದು ಫಿಸಿಕ್ಸ್. ವಾಟ್ ಎ ಫಿಸಿಕ್ಸ್ ಮ್ಯಾನ್. ಫಿಸಿಕ್ಸ್ ಆಲ್ವೆ ಬೂಮ್ಸ್ ಬೂಮ್ಸ್. ಗೈಸ್ ಸ್ನಾನ ಅಂತೂ ಆಯಿತು. ನಾನು ಹಾಕಿಲ್ಲ ಮಚ್ಚ, ನಿಂಗೆ ತಗಲಿಲ್ಲ. ನಂಗೆ ತಗಲ್ತಾ ನೀನೇನು ಮಾಡ್ತೀನಿ ಗೊತ್ತಿಲ್ಲ.
ನಾನು ಹಾಕಿಲ್ಲ ನಿನ್ನ, ನಾನು ನಿನ್ನ ಟಚ್ ಕೂಡ ಮಾಡಿಲ್ಲ. ಅದ್ರಾಗ ಅಂಡರ್ವೇರ್ ಯಾರ್ದು ಅಂಡರ್ವೇರ್ ಥೋ ಏಯ್ ಎತ್ತ ಸುಮ್ಮನೆ ಗಲೀಜ್ ನನ್ನ ಮಗನೇ. ಬಾ 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 ಗೈಸ್, ಒಂದು ಟುವಾಲ್ ಇಲ್ಲ ಏನಿಲ್ಲ ಗೈಸ್, ಒಂದು ಟುವಾಲ್ ಇಲ್ಲ ಏನಿಲ್ಲ. ಇವಾಗ ಅವ್ರವ್ರ ಶರ್ಟು ಪ್ಯಾಂಟ್ ಎಲ್ಲ ಟುವಾಲ್ ಎಲ್ಲ ಫುಲ್ ಸೈಕ್ ಎಕ್ಸ್ಪೀರಿಯನ್ಸು ರಿವರ್. ಗೈಸ್ ಸ್ನಾನ ಅಂತೂ ಆಯಿತು, ಇಲ್ಲೇ ಫುಲ್ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಲಗೇಜ್ನೆಲ್ಲ ಬಸ್ ಹತ್ರ ಇಟ್ಬಿಟ್ಟು ಇವಾಗ ದರ್ಶನಕ್ಕಂತೂ ಹೋಗೋಕ್ಕಾಗಲ್ಲ. ಆಚೆ ಒಂದೆರಡು ಫೋಟೋ ತಕ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದೀರಿ ಅಂತ ಸ್ಟೋರಿ ಹಾಕೋದಷ್ಟೇ. ಏನೋ ನಿನ್ನ ಕಷ್ಟ ಹಂಗುದ್ರತೈತೆ ಅಲ್ಲಿ, ಆ ದಾರ ಕಟ್ಕೊಂಡ್ಬಿಡು ಮಚ್ಚ ಆರಾಮಾಗಿ. 6 ಪ್ಯಾಕ್ ಹೇಳ್ಕೊಳೋದೆ ಇಲ್ಲಿಗೂ. 6 ಪ್ಯಾಕ್ ಪಾಪ ಹೊರಗಡೆ ಗೊತ್ತಿಲ್ಲ. ಈ ಮಂತ್ರಾಲಯದಲ್ಲಿ ಒಳ್ಳೆ ಬಿಸ್ನೆಸ್ ಅಂದರೆ ನಾಮ ಹಾಕೋದು. ನಾಮ ಹಾಕ್ಬಿಟ್ಟು 30 ರೂಪಾಯಿ ದೆಪ್ಪ ಹಾಕ್ಬಿಟ್ರು ಮೂವರ್ಕ. ಇವಾಗ ಫೈನಲಿ ಮಂತ್ರಾಲಯ ಅಂತೂ ಬಂದಿದ್ದೀವಿ. ಮಸ್ತ್ ಆಗೈತೆ, ಜನ ಅಂತೂ ಫುಲ್ಲು ತುಂಬ ಹೋಗ್ಬಿಟ್ಟವ್ರೆ. ದರ್ಶನ ಅಂತೂ ಆಗಲ್ಲ, ಒಂದು ಫೋಟೋ ಹಿಡ್ಕೊಂಡು ಸ್ಟೋರಿ ಹಾಕೋದು ಅಷ್ಟೇ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಗಾಯ್ಸ್ ಅಲ್ಲಿ ಒಂದೆರಡು ಫೋಟೋ ಹಿಡ್ಕೊಂಡು ಇವಾಗ ಡ್ರೆಸ್ ಚೇಂಜ್ ಮಾಡಿ ಇವಾಗ ಜನ ಕೂಡ ಬಂದವ್ರೆ. ಇವಾಗ ನೆಕ್ಸ್ಟ್ ಪ್ಲೇಸ್ ಲೆಟ್ಸ್ ಗೋ. ಬೇಕ್ತದ ನಿಂಗೆ ಇವಾಗ? ಆಯ್ತು ಅಂಕಲ್ ಅಂತೀನಿ. ಹೆಣ್ಣು ನೋಡಿದ್ಯಾ? ಹಾಂ, ಏನು ಮಾಡೋಣ ಅನ್ಕೊಂಡಿದ್ಯಾ? ಮದುವೆ ಮಾಡ್ಕೊಂಡು ಗಾಯ್ಸ್ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ಬಿಟ್ಟಾಲೆಗೆ ಹೋಗ್ಬೇಕಾಯ್ತು. ಅಲ್ಲಿ ಬ್ರಿಡ್ಜ್ ಬಿದ್ದು ಹೋಗ್ಬಿಟ್ಟು ಹೋಗೋಕ್ಕಾಗಿಲ್ಲ. ಇವಾಗ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಂತೂ ಬಂದಿದ್ದೀವಿ. ಒಳಗಡೆಗೆ ಹೋಗ್ಬಿಟ್ಟು ದೇವ್ರನ್ನ ತೋರಿಸ್ತೀನಿ ನೋಡ್ರಿ. ಮಸ್ತ್ ಐತೆ ದೇವ್ರ ಮಾತ್ರ. ಕಟ್ಔಟ್ ಒಂದು 25-30 ಅಡಿ ಐತೆ. ಒಳಗಡೆ ಹೋಗಿ ತೋರಿಸ್ತೀನಿ ನೋಡ್ರಿ. ಗೈಸ್ ಆಂಜನೇಯ ಸ್ವಾಮಿ ಕಟ್ಔಟ್ ನೋಡ್ರಿ, ಮಸ್ತ್ ಐತೆ. ಪಂಚಮುಖಿ ಫ್ಲೇವರ್ ಬಿದ್ದಾಗಿದೆ ಗೈಸ್ ದೇವ್ರ ಸುತ್ತ ಒಂದೆರಡು ರೌಂಡ್ ಸುತ್ತಿ ಒಂದೆರಡು ಫೋಟೋಸ್ ಹಿಡ್ಕೊಂಡು ಗೋ ಟು ನೆಕ್ಸ್ಟ್ ಪ್ಲೇಸ್. ಏನು 1 ಕಿಲೋಮೀಟರ್ ಐತೆ ಒಳಗಡೆ? ಆಗಲ್ಲ, 1 ಕಿಲೋಮೀಟರ್ ಐತೆ ಒಳಗಡೆ. ಇನ್ನೇನು ಏನೈತಿ? ಏನು ದೇವಸ್ಥಾನ? ಅಲ್ಲಿ 4 ರೌಂಡ್ ಹೊಡಿಬೇಕು. ಹಾಂ, ಸ್ಟ್ರೈಟ್ ಇಲ್ಲಿ ನೋಡು ಎಷ್ಟೈತ ಅದನ್ನ ನೋಡೋಕ್ಕೆ. ಹಾಂ, ಹಿಂಗೆ ಟಿಕೆಟ್ ಅವ್ರೆ ಅಲ್ಲಿ 40 ರೂಪಾಯಿ ಐತೆ. ಸುಮ್ಮನೆ ಹಿಂಗೆ ಹೋಗಿ 40 ಅಂತೆ. ಅದು ರಶ್ ಇಲ್ಲ, ಯಾರಿಲ್ಲ, ಒಬ್ಬರು ಪರ್ಸನ್ ಇಲ್ಲ ಅಲ್ಲಿ. ಗೈಸ್ ಒಳಗಡೆ ಫೋನ್ಸ್ ಅಲೋ ಇಲ್ಲ ಅಂತೆ. ನಾನು ಹೋಗೋದೇ ಒಳಗಡೆಗೆ ಎಕ್ಸ್ಪ್ಲೋರ್ ಮಾಡೋಣ ಅಂಥದ್ದು ಫೋನೇ ಅಲೋ ಇಲ್ಲ ಅಂದರೆ ನಾನು ಹೋಗಿ ಏನು ಮಾಡೋಣ ಅಲ್ಲಿ? ಅದಕ್ಕೆ ಒಳಗಡೆ ಹೋಗಿಲ್ಲ. ಲೆಟ್ಸ್ ಗೋ ನೆಕ್ಸ್ಟ್ ಪ್ಲೇಸ್. ಇವಾಗ ಕಾಫಿ ಕುಡಿಯೋಕೆ ಒಂದು ಪ್ಲೇಸ್ ಹತ್ರ ನಿಲ್ಸಿದ್ರೆ ಇಲ್ಲಿ ಬಸ್ ಯಾಕೆ ಹೋಗ್ಬಿಟ್ಟೈತೆ. ಬಸ್ಸೇ ಸ್ಟಾರ್ಟೇ ಆಗ್ತಾಯಿಲ್ಲ. ಇಸ್ಕಾನ್ ಟೆಂಪಲ್ಗೆ ಬೇರೆ ಹೋಗ್ಬೇಕು, ಹೋಗ್ತಿರಲ್ಲ ಅನ್ನೋದೇ ಡೌಟ್ ಇವಾಗ. ಗಾಯ್ಸ್ ಇವತ್ತು ನಾವು ಬಂದಿರೋ ದಿನವೇ ಚೆನ್ನಾಗಿಲ್ಲ ಅಂದ್ಕೊತೀನಿ. ಫಸ್ಟ್ನಲ್ಲಿ ನೋಡಿದ್ರೆ 2 ಪ್ಲೇಸ್ ನೋಡೋಕ್ಕಾಗಿಲ್ಲ, ಬಿದ್ದೋಗಿ. ಇವಾಗ ನೋಡಿದ್ರೆ ಗಾಡಿ ಕೆಟ್ಟೋಗ್ಬಿಟ್ಟು ಇಸ್ಕಾನ್ ಟೆಂಪಲ್ ನೋಡೋಕೆ ಆಗ್ತೈತಾ ಇಲ್ಲ ಅನ್ನೋದೇ ಡೌಟು. ಅದಕ್ಕೆ ಇಲ್ಲೇ ಅಡುಗೆ ಮಾಡ್ತಾಯಿದ್ದೀವಿ ಇವಾಗ. ಗಾಯ್ಸ್ ನಮ್ಮ ಮನೇಲಿ ಕೂಡ ನಮ್ಮ ಪಾತ್ರೆ ಕೂಡ ಉಜ್ಜಿಲ್ಲ. ಈ ಬೋಳಿ ಮಗನ ಜೊತೆ ಸೇರಿ ಇವತ್ತು ಪಾತ್ರೆ ಉಜ್ಜೋ ಥರ ಆಗೋಗೈತೆ ಜೀವನ. ಈ ಥರ ಕಿತ್ತೋದು ಫ್ರೆಂಡ್ ಜೊತೆ ಅಂತೂ ಯಾವತ್ತು ಜೀವನದಲ್ಲಿ ಸೇರಿಬಿಡ್ರಿ. ಗಾಯ್ಸ್ ಗಾಡಿ ಕೂಡ ಸ್ಟಾರ್ಟ್ ಆಗೈತೆ. ಇವಾಗ ಎಲ್ಗೂ ಹೋಗೋಕ್ಕಾಗಲ್ಲ. ಚಿಕ್ಕ ಮುಚ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದೆ ಮನೆ ಕಡೆ ಅಷ್ಟೇ. ಇಸ್ಕಾನ್ ಟೆಂಪಲ್ಲು ಓಪನ್ ಆಯ್ತಂತೆ ನಮ್ಮ ಲಕ್ಕಕ್ಕೆ. ಅದಕ್ಕೆ ಮಾಡಿರೋ ಅಡುಗೆನೆಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಇಸ್ಕಾನ್ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಇಸ್ಕಾನ್ ಏನೋ ನಮ್ಮ ಅದೃಷ್ಟಕ್ಕೆ ಓಪನ್ ಆಗೈತೆ. ಇವಾಗ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇದು ಚಾರ್ಜು ಅಲ್ಲೋ ಆಯ್ತಾ ಇಲ್ಲ ನೋಡೋಣ. ಹಾಂ ಬಂದ ಅವ್ನ ಮ್ಯಾನೇಜರ್ ಹೇಳಿದ್ರು ಓಪನ್ ಆಗೈತೆ ಅಂತ. ಹೌದು, ಇವನೇ ಮ್ಯಾನೇಜರು. ಈ ಮ್ಯಾನೇಜರಾ? ಹಾಂ, ಕ್ಲೋಸ್ ಆಗೈತಾ? ಕ್ಲೋಸ್. ಮ್ಯಾನೇಜರ್ ಕ್ಲೋಸ್ ಅಂತೆ. ಗೈಸ್ ನೋಡ್ರಿ ಕುದುರೆಗಳು, ಇಸ್ಕಾನ್ ಟೆಂಪಲ್ ಕುದುರೆಗಳಿವು. ಒಳಗಡೆ ಕಾಲೋ ಇಲ್ಲ ಗೈಸ್, ಬೀಗ ಹಾಕ್ಬಿಟ್ಟವ್ರೆ. ಬಂದಿದ್ದಿದ್ರೆ ಇಲ್ಲೆಲ್ಲ ಎಂಜಾಯ್ ಮಾಡ್ಬೋದಾಗಿತ್ತು. ಒಳಗಡೆ ಹೋಗಿ ನೋಡಿ. ಈ ಬೋಳಿ ಮಂಗ್ನು ಮ್ಯಾನೇಜರ್ ಅವನಲ್ಲ, ಅವ್ನು ಇದ್ದಿದ್ದ ಕೆಲಸ ಯಾವುದು ಕರೆಕ್ಟಾಗಿ ಆಗಲ್ಲ. ಓಕೆ ಗೈಸ್, ಮುದ್ದೆ ಕಾಳು ಸಾರು ಅಂತೂ ಮಸ್ತ್ ಆಗೈತೆ. ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೊರಡೋದೆ. ಗೈಸ್ ನೆಕ್ಸ್ಟ್ ಸಕಲೇಶ್ಪುರ 2 ಡೇಸ್ ಟ್ರಿಪ್ ಹೋಗ್ತಾ ಇದ್ದೀರಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ, ಎಂಜಾಯ್ ಮಾಡೋಣ. ಫುಲ್ ಸೈಕಾಗಿರ್ತೈತೆ.